ಈ ಮೂಳೆ ಮುರಿತದರು ಅನೇಕ ಜನ ಬರ್ತಾ ಇರ್ತಾರಲ್ಲ ನಮ್ಮ ಹತ್ರ. 6 ತಿಂಗಳು, ವರ್ಷ, 2 ವರ್ಷ ಆಗಿರ್ತವೆ. ಆಸ್ಪತ್ರೆಗಳಿಗೂ ತೋರಿಸಿರ್ತಾರೆ, ಡಾಕ್ಟರ್ಗಳ ಹತ್ರನು ಹೋಗಿರ್ತಾರೆ. ಅವ್ರು ಕೆಲವೊಂದ್ ಬಾರಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡ್ಬೇಕು ಅಂತ ಹೇಳಿರ್ತಾರೆ. ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಅಂತ ಹೇಳ್ಬಿಟ್ಟು, ಆಪರೇಷನ್ ಮಾಡ್ಬೇಕಪ್ಪ ನಿನಗೆ, ಇಲ್ಲಿ ಸರಳು ಹಾಕ್ಬೇಕು ಅಂತ ಹೇಳಿರ್ತಾರೆ. ಸರಳು ಅಂದ್ರೆ ರಾಡು ಅಂತ. ಸ್ಕ್ರೂ ಅಂತಾರೆ, ಸ್ಕ್ರೂ ಅಂದ್ರೆ ತಿರುಪು ಅಂತಾರೆ ನಮ್ಮ ಕನ್ನಡ ಭಾಷೆಯಲ್ಲಿ. ಸರಳ ಹಾಕಿ ತಿರುಪು ಹಾಕ್ಬೇಕು ಅಂತಾರೆ. ಸ್ಕ್ರೂ ಹಾಕ್ಬೇಕು, ರಾಡ್ ಹಾಕ್ಬೇಕು ಅಂತ ಅವ್ರು ಹೇಳಿರ್ತಾರೆ. ಇವ್ರು ಕೆಲವರು ಎದುರು ಬಿಡ್ತಾರೆ, ಮಾಡ್ಸೋದಿಲ್ಲ, ಬೇಡಪ್ಪ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಈ ಚಿಕಿತ್ಸೆಯಿಂದ ನಮಗೆ ಗುಣ ಹೊಂದೋದಿಲ್ವಾ, ಮುಂದೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಹೇಳಿ ಬೇರೆ ಪಾರಂಪರಿಕ ವೈದ್ಯರನ್ನ ಆರಿಸಿ ಹುಡ್ಕೊಂಡು ಬರ್ತಾರೆ. ಅಂತ ಇಂಥವ್ರು ನಮ್ಮ ಹತ್ರ ಅನೇಕ ಜನ ನಮ್ಮಲ್ಲಿ ಬಂದು ಯಶಸ್ವಿಗೊಂಡಿದ್ದಾರೆ. ಸುಮಾರು ಜನ, ಸಾವಿರಾರು ಜನ ಯಶಸ್ವಿಗೊಂಡಿದ್ದಾರೆ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ. ಆಮೇಲೆ ಮೂಳೆ ಮುರಿತಕ್ಕೆ ಅದು ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಕೆಲವರಿಗೆ ಗಾಯ ಆಗಿ ಅಲ್ಲಿ ಕ್ಯೂ ಬರ್ತಾ ಇರುತ್ತೆ. 4-5 ವರ್ಷ, 10 ವರ್ಷ ಆದ್ರೂ ಆ ಕ್ಯೂ ಸೋರ್ತಾ ಇರುತ್ತೆ. ಅಂತರ್ಗೂ ಗುಣಪಡಿಸಿದ್ವಿ ನಾವು. ಆಮೇಲೆ ಈ TB ರೋಗ ಅಂತ ಆಗಿರ್ತತೆ, ಕ್ಷಯ ರೋಗ ಅಂತೇಳಿ, ಅಂತರಿಗೆ ಮೂಳೆ ಮುರಿದ್ರೆ ಒಂದ್ ಸ್ವಲ್ಪ ಕಷ್ಟ ಇದೆ ಅವ್ರದ್ದು, ಆದ್ರೂ ಅಂತರ್ಗೂ ಮಾಡಿದೀವಿ ನಾವು. ಎಷ್ಟೋ ಈ ಕೀಲ್ಗಳಲ್ಲಿ ಆಗಿರ್ತತೆ, ಆಕ್ಸಿಡೆಂಟ್ ಅಲ್ಲಿ ಬಿದ್ದೋ ಕೀಲ್ಗಳು, ಭುಜ ಆಗ್ಲಿ, ಇದು ಇಲ್ಲಿ ಕೀಲಿನ ಈ ಮೂಳೆ ಸಂದು ಆಗಿರ್ಬೋದು, ಮೊಣಕಾಲ್ ಆಗಿರ್ಬೋದು, ಅಂತರಿಗೆ ಸಾಕಷ್ಟು ಜನಗೆ ಕೀಲುಗಳಿಗೆ ಆಗಿರ್ದ ಹಾಸ್ಪಿಟ್ಲಲ್ಲೂ ಆಗದಂತ ಕೀಲು ಮೂಳೆ ಬಗ್ಗೆ ನಾವು ಇನ್ನ ಗುಣಪಡಿಸಿದ್ವಿ. ಈಗ ಬರ್ತಾನೆ ಇದಾರೆ ಜನ. ಸ್ಕ್ರೂ ಇರ್ತಾವ ಕೆಲವರಿಗೆ ಸರಳಿರುತ್ತೆ. ಅದಕ್ಕೂ ಕೆಲವೊಂದು ಹುಷಾರಾಗಿ, ಎಚ್ಚರವಾಗಿ ಅವ್ರಿಗೆ ಗಮನಿಸಿ ಅವ್ರಿಗೆ ಹೆಂಗ್ ಮಾಡ್ಬೋದು, ಹೆಂಗಿಲ್ಲ ಅಂತೇಳಿ ಅವ್ರಿಗೆ ಎಕ್ಸ್ರೇ ನೋಡಿದ ನಂತರ ಪ್ರಥಮವಾಗಿ ಅವ್ರಿಗೆ ಮುಲಾಮ್ ಹಚ್ಚಿ ಮೃದುಗೊಳಿಸಿ ನಮ್ಗೆ ಅವ್ರಿಗೆ ಎಷ್ಟು ಸಾಧ್ಯನ ಹಂಗ್ ಮಾಡ್ತೀವಿ. ಅಲ್ಲ, ರಾಡ್ ಹಾಕಿದ್ದನ್ನ ತೆಗೆದ ಮೇಲೆ ಚಿಕಿತ್ಸೆ ಮಾಡಿಸ್ತಾರೇನಾ ಅಥವಾ ಈಗ ಸರಳಿದ್ದರು ಏನ್ ಮಾಡ್ತಾರೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಇದು ತೆಗಿಯಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಸ್ಪಿಟ್ಲ್ ಅಲ್ಲಿ ಡಾಕ್ಟ್ರು. ಆಗ ಅವ್ರಿಗೆ ನೋವು ಅನುಭವಿಸ್ತಾ ಇರ್ತಾರೆ, ಕೈ ಎತ್ತಕ್ ಬರಲ್ಲ, ಓಡಾಡಕ್ ಬರಲ್ಲ, ಕೈ ತಿರ್ಗ್ಸಕ್ ಬರಲ್ಲ. ಮತ್ತೆ ಅವ್ರು ಏನ್ ಮಾಡ್ಬೇಕೀಗ, ನಮ್ ಸಾಧ್ಯವಾದಷ್ಟು ನಾವ್ ಮಾಡಿ ಆ ಸರಳ ಇದ್ದಂಗೆನೆ ಕೆಲವು ಜನಕ್ ಮಾಡಿದ್ವಿ. ಇನ್ನು ನಿನ್ನೆ ಬಂದಿದೆ 20ನೇ ತಾರೀಕು 7ನೇ ತಿಂಗಳು 2026, ನಿನ್ನೆ ಮೊಣಕಾಲಲ್ಲಿ 2 ತಿರುಪುಗಳನ್ನ ಬಿಟ್ಟಿದಾರೆ. ಅಂದ್ರೆ ತಿರುಪು ಅಂದ್ರೆ ಸ್ಕ್ರೂ ಅವನ್ ಬಿಟ್ಟಿದ್ದಾರೆ. ಅದು ಕಾಲು ಬಗ್ಸಕ್ ಬರ್ತಾ ಇಲ್ಲ ಹೆಣ್ಮಗಳಿಗೆ. ಇಲ್ಲೇ ಕವಡಿ ರಟ್ಟಿ ಅಂತ ಚಿತ್ರದುರ್ಗ ಮುರುಘಾಮಠದ ಪಕ್ಕದಲ್ಲಿದೆ. ನಿನ್ನೆ 3 ಇಂಚು ಬಗ್ಗಿಸ್ದೆ, ಅಂದ್ರೆ ಮೃದುಗೊಳಿಸಿ. ತಮ್ಮ ಹೆಸರು ಏನ್ ಸರ್? ಸರ್ ಶ್ಯಾಮ್ ಸುಂದರ್ ಅಂತ ಹೇಳಿ, ಇಲ್ಲಿ ಚಿತ್ರದುರ್ಗ. ಸರಿ, ಈಗ ಇಲ್ಲಿ ಗುರುಗಳ ಹತ್ರ ಯಾವಾಗ ತೋರ್ಸಕ್ ಬಂದಿದ್ರಿ ನೀವು? ಸೊ ನಾವು ಇವಾಗ 3 ಅಂತಸ್ತಿಂದ ಬಿದ್ದಿದ್ದೆ ಮನೆಯಲ್ಲಿ. ನಾನ್ ಬಿದ್ದು 2 ಆಪರೇಷನ್ ಆದ್ರೂ ನನಗೆ ಕೈ ಹಿಂಗೆ ಇರೋದು, ಹಿಂಗೆ ಎತ್ಲಿಕ್ ಬರ್ತಿರ್ಲಿಲ್ಲ. ಹಿಂಗ್ ಇಟ್ಕೊಂಡು ಹಿಂಗೆ ಎತ್ತಬೇಕಿತ್ತು. ಅವಾಗ ಗ್ರೌಟಿಂಗ್ ಮಾಡಬೇಕು ಒಂದು, ಇಲ್ಲಿ ಮೂಳೆ ಎಲ್ಲ ಜಾಯಿಂಟ್ ಮಾಡಿದ್ರು 2 ತಿಂಗಳಾದ್ಮೇಲೆ. ಅವಾಗೂ ಸರಿಯಾಗಿರ್ಲಿಲ್ಲ. ಮತ್ತೆ ಈಗ ಶಟ್ಕೊಂಡ್ಬಿಟ್ಟಿತ್ತು, ಬೆರಳ ಫೋಲ್ಡ್ ಆಗ್ತಿರ್ಲಿಲ್ಲ ಹಿಂಗೆ. ಅವಾಗ ನಮ್ಮ ಕಸಿನ್ ಒಬ್ರು ರಮೇಶ್ ಅಂತ, KR ರಮೇಶ್ ಅಂತ, ಅವ್ರು ಇಲ್ಲಿ ಕರ್ಕೊಂಬಂದ್ರು. ಕರ್ಕೊಂಬಂದಾಗ ರಾಡ್ ಇದ್ದು ಸ್ಕ್ರೂ ಇದ್ದು ಮಾಡಲ್ಲ ಯಾರು ಇದಕ್ಕೆ. ಇವ್ರು ಧೈರ್ಯ ಮಾಡಿ ಮಾಡ್ತೀನಿ, ನೀವು ಸೈಜ್ ಕರೆಸ್ಬೇಕು ಅಂದ್ರು. ಸರಿ ಅಂತ ಮಾಡ್ದೆ. 1 ವಾರಕ್ಕೆ ಬರಿಯಂಗಾದೆ, ಒಂದ್ 20 ದಿವಸಕ್ಕೆ ಗಾಡಿನೂ ಓಡ್ಸಂಗಾದೆ. ಇವಾಗ ಒಂದ 2 ತಿಂಗಳಾದ್ಮೇಲೆ ಕಾರ್ ಕೂಡ ಓಡಿಸ್ತೀನಿ. ಚೂರ್ ಸ್ವಲ್ಪ ಸಪೋರ್ಟ್ ತಗೊಂಡ್ರೆ ಕಾರ್ ಕೂಡ ಓಡಿಸ್ತೀನಿ. ಇಲ್ಲಿಂದ ಬೆಂಗಳೂರು ಹೋಗಿದೀನಿ, ದಾವಣಗೆರೆ ಹೋಗಿದೀನಿ, ಎಲ್ಲ ಓಡಿಸ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಈ ವಿಷಯವಾಗಿ ಎಲ್ಲಾ ಕೆಲವು ಹಾಸ್ಪಿಟಲ್ ಹೋದಾಗ ಇದು ಪರಿಹಾರ ಸಿಕ್ಕಿರ್ಲಿಲ್ಲ. ಇಲ್ಲ, ಅವ್ರೇನ್ ಹೇಳ್ತಾರೆ, ನರ್ವಿಗೆ ಆಪರೇಷನ್ ಮಾಡಿಸ್ಬೇಕು ಅಂತಾರೆ. 3 ನರ್ವ್ ಡ್ಯಾಮೇಜ್ ಆಗಿದೆ ಅಂತಾರೆ, ಕಟ್ ಆಗಿಲ್ಲ, ಡ್ಯಾಮೇಜ್ ಅಂದ್ರೆ ಪ್ರೆಸ್ ಆಗಿದೆ ಅಂತಾರೆ. ಅದಕ್ಕೆ ಮತ್ ಮಾಡಿಸ್ಬೇಕು ಅಂದ್ರೆ ಮತ್ತೆ ಬೆಂಗಳೂರು ಹೋಗ್ಬೇಕು, ಅಲ್ಲಿ ಆಪರೇಷನ್ ಮಾಡಿಸ್ಬೇಕು. ಅದಕ್ಕೆ ಕೂಡ 100% ಗ್ಯಾರಂಟಿ ಇಲ್ಲ ಅಂತ ಮಾಡೋದ್ ಮಾಡಿದ್ವಿ, ಗ್ಯಾರಂಟಿ ಇಲ್ಲ ಅಂತ. ಹಂಗಾಗಿ ಇವ್ರ ಹತ್ರ ನಂಬಿಕೆ ಇಟ್ಟು ಬಂದಿದ್ದಕ್ಕೆ ತುಂಬಾನೇ ಅನುಕೂಲ ಆಗಿದೆ, ಆತ್ಮಸ್ಥೈರ್ಯ ತುಂಬಿದೆ. ಇವಾಗ ನನಗೆ ಇಲ್ಲಿವರೆಗೂ ಕೈ ಎತ್ತುತ್ತೀನಿ, ಮತ್ತೆ ಏನ್ ಬೇಕಿದ್ರು ಮಾಡುವುದಷ್ಟು ಇದು ಬಂದಿದೆ. ಮತ್ತೆ ಬೆರಳುಗಳೆಲ್ಲ ಮಡಿಸಕ್ಕೆ ಬರ್ತಿರ್ಲಿಲ್ಲ ನನಗೆ, ಫೋಲ್ಡಿಂಗೇ ಇರ್ಲಿಲ್ಲ. 8 ತಿಂಗಳಾದ್ಮೇಲೆ ಇವೆಲ್ಲ ಇವ್ರ ಹತ್ರ ತೋರ್ಸಿದ್ಮೇಲೆ ಎಲ್ಲ ಫೋಲ್ಡ್ ಆಗ್ತವೆ, ಬರೀಬಹುದು, ಎಲ್ಲ ಮಾಡ್ಬೋದು. ಬಟ್ ಆ ಕೈಗೆ ಆಕ್ಷನ್ ಇರ್ಲಿಲ್ಲ ಟೋಟಲಿ. ಮೊದ್ಲು ಊಟ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ ನನಗೆ. ಇವಾಗ ಊಟ ಹಿಂಗ್ ತಗೊಂಡು ಹಿಂಗ್ ಮಾಡ್ತೀನಿ. ಇವಾಗ ಕೈ ಹಿಂಗ್ ಬರ್ತಿತ್ತು, ಹಿಂಗ್ ಬರ್ತಿರ್ಲಿಲ್ಲ ಅವಾಗ. ಇವಾಗ ಬಾಯಿವರೆಗೂ ಬರ್ತಾ ಇದೆ, ತಲೆ ಎಲ್ಲ ಮುಟ್ಕೊಂತೀನಿ ಇವಾಗ. ಸರಿ, ಈಗ ಗುರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ತುಂಬಾ ಒಳ್ಳೆಯವರು, ಮಾತಲ್ಲಿ ಸ್ವಲ್ಪ ಕಠಿಣ, ಆದ್ರೆ ಟ್ರೀಟ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ.
ಸುಮಾರು ಒಂದ್ 50 ಜನಕ್ಕೆ ಕಳ್ಸಿದ್ದೀನಿ ನಾನು. ಹ್ಮ್. ಅದ್ರಲ್ಲಿ 30-35 ಜನಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ಹ್ಮ್. ನಮ್ ಚಿಕ್ಕಮ್ಮಗಳಿಗೆ ಅವ್ರಿಗೆಲ್ಲ ಇಲ್ಲೇ ಕರ್ಕೊಂಡ್ ಹೋಗ್ತೀನಿ. ದಾವಣಗೆರೆ, ಮೈಸೂರು. ಮೊನ್ನೆ ಮೈಸೂರಿಂದ ಒಬ್ರು ಹಿಂಗ್ ಮಲಗಕ್ ಬರ್ತಿರ್ಲಿಲ್ಲ ಸ್ಟ್ರೈಟ್ ಆಗಿ, ಹ್ಮ್. ಅವ್ರನ್ನ ಕರ್ಕೊಂಡ್ 2 ದಿವಸಕ್ಕೆ 4 ಸತಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಇವತ್ತು ಆರಾಮ ಮಲಗ್ತಿದ್ದಾರೆ. ಬೆನ್ನಿಂಗ್ ಬಗ್ಗಿತ್ತು, ಅವ್ರದ್ದು ಸರೋಗಿದೆ, ಹ್ಮ್. ಏನು ಯೋಚನೆ ಇಲ್ಲ. ಈ ತರ ಈಗ ಆ ಮೂಳೆಗೆ ಸಂಬಂಧಪಟ್ಟಂತೆ ಯಾವುದೇ ತರದ ಮುರಿತ ಮೂಳೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಇಲ್ಲಿ ಬಂದ್ರೆ ಇವ್ರಿಗೆ ಒಳ್ಳೆ ಗುಣಕಾರಿ ಆಗತ್ತೆ. ಕೆಲಸ ಮಾಡ್ತಾರೆ. ಬರೀ ಪಟ್ಟಲ್ಲಿ ಆಯಿಲ್ ಮಸಾಜ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಆಗುತ್ತೆ, ಧೈರ್ಯವಾಗಿ ಬರ್ಬೋದು ಇದು. ನೋಡ್ರಿ, ಈ ತರ ಮಾಡೋದ್ರಿಂದ ಇದೇನು ಮಾಂಸಖಂಡ ಹಿಡಿದಿರುತ್ತಲ್ಲ, ಇದು ಸಡಿಲಗೊಳ್ಳುತ್ತೆ. ಮಜಲ್ ಕ್ಯಾಚ್ ಅಂತಾರೆ. ಆಮೇಲೆ ನಾನು ಇದು ಒತ್ತಿ ತಿಕ್ತಾ ಇಲ್ಲ, ಸರಳವಾಗಿ ಸಾಬೂನ್ ಹಚ್ಕೊಳ್ತಾರಲ್ಲ ಸ್ನಾನಕ್ಕೆ, ಆತರ ಸುಮ್ನೆ ಸರಳವಾಗಿ ಒತ್ತಿ ತಿಕ್ಕೋದ್ರಿಂದ ಮತ್ತೆ ಮಜಲ್ ಕ್ಯಾಚ್ ಆಗುತ್ತೆ. ಅಂದ್ರೆ ಮಾಂಸಖಂಡಗಳ ಹಿಡಿತ ಆಗುತ್ತೆ, ರಕ್ತ ಎಪ್ಪಿಟ್ರದ ಹಂಗೆ ಆಗುತ್ತೆ. ಅದಕ್ಕೆ ಸರಳವಾಗಿ ಎಣ್ಣೆ ಒಳಗಡೆ ಹೋಗ್ಬೇಕಿದು. ಎಣ್ಣೆ ಒಳಗಡೆ ಹೋಗೋದಕ್ಕೋಸ್ಕರ ಕೈ ಆಡಿಸ್ಬೇಕು. ಆಮೇಲೆ ನೋಡ್ರಿ, ಇದು ಎಣ್ಣೆ ಇದೆಯಲ್ಲ, ಇನ್ನ 10 ನಿಮಿಷಕ್ಕೆ ನೋಡ್ರಿ ಇಲ್ಲಿ ಎಲ್ಲ ಒಣಗ್ತಾ ಬಂತು, ಒಳಗಡೆ ಸೇರ್ಕೊಳ್ತಾ ಹೋಗ್ತು. ಆಮೇಲೆ ಭುಜಕ್ಕೆ ಒಂದ್ ಸ್ವಲ್ಪ ನಿಧಾನ. ಈಗ ಈ ವಿಚಾರವಾಗಿ ಈಗ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀವಿ? ಸರ್, ಧೈರ್ಯವಾಗಿ ಬಂದ್ರಿ, ಏನೇ ಸಮಸ್ಯೆ ಇದ್ರು ಕ್ಲಿಯರ್ ಆಗುತ್ತೆ. ನಾನ್ ನೋಡಿದಾಗ 2 ವರ್ಷದ ಮಗುಗೆ ಕತ್ತು ತಿರುಗ್ತಿರ್ಲಿಲ್ಲ, ಮಾತಾಡಕ್ ಬರ್ತಿರ್ಲಿಲ್ಲ. ತುಂಬಾ ಜನ ನನ್ ಕಣ್ ಮುಂದೆನೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಏನೂ ಯೋಚನೆ ಮಾಡ್ಬೇಡ್ರಿ. ಕೆಲವು ಕಡೆ ಕೈ ಎಳಿತಾರೆ, ಕಾಲು ಎಳಿತಾರೆ, ಇಲ್ಲಿ ಏನು ಅಂತವಿಲ್ಲ. ಎಲ್ಲಾ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಬರ್ಬೋದು.